ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ರಾಜ್ಯದ ಪ್ರಸಿದ್ಧ ಪುಣ್ಯಕ್ಷೇತ್ರ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ದೇವಲ್ ಗಾಣಗಾಪುರದಲ್ಲಿ ಭಕ್ತರ ಆಕ್ರೋಶ ಭುಗಿಲೆದ್ದಿದೆ. ಶ್ರೀ ದತ್ತಾತ್ರೇಯ ಸ್ವಾಮಿಯ ದರ್ಶನಕ್ಕೆ ಬರುವ ಲಕ್ಷಾಂತರ ಭಕ್ತರು ಪವಿತ್ರ ಭಾವಸಂಗಮ ನದಿಯಲ್ಲಿ ಸ್ನಾನ ಮಾಡುವುದು ಇಲ್ಲಿಯ ಸಂಪ್ರದಾಯ. ಆದರೆ ಸದ್ಯ ಈ ಪವಿತ್ರ ನದಿ ನೀರು ಸಂಪೂರ್ಣ ಕಲುಷಿತಗೊಂಡಿದೆ. ಒಳಚರಂಡಿ ನೀರನ್ನು ನೇರವಾಗಿ ನದಿಗೆ ಬಿಡುತ್ತಿರುವುದರಿಂದ ಭಕ್ತರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದ್ದು, ಸ್ಥಳೀಯರು ಹಾಗೂ ಭಕ್ತರು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಕುರಿತು ಇಲ್ಲಿದೆ ಒಂದು ವರದಿ. ಅಫಜಲ್ಪುರ ತಾಲೂಕಿನ ಪ್ರಸಿದ್ಧ ಶ್ರೀ ಕ್ಷೇತ್ರ ದೇವಲ್ ಗಾಣಗಾಪುರದಲ್ಲಿ ಒಳಚರಂಡಿ ನೀರನ್ನು ನೇರವಾಗಿ ನದಿಗೆ ಬಿಡುತ್ತಿರುವುದರ ಪರಿಣಾಮದಿಂದಾಗಿ ನದಿಯ ನೀರು ಕಲುಷಿತವಾಗುತ್ತಿದ್ದು ಭಕ್ತರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ಸ್ಥಳೀಯರು ಹಾಗೂ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಾಣಗಾಪುರ ಕ್ಷೇತ್ರಕ್ಕೆ ರಾಜ್ಯ ಸೇರಿದಂತೆ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ನದಿಯಲ್ಲಿ ಸ್ನಾನ ಮಾಡಿ ಬಳಿಕ ದೇವಸ್ಥಾನಕ್ಕೆ ತೆರಳುವುದು ಇಲ್ಲಿಯ ಸಂಪ್ರದಾಯವಾಗಿದೆ. ಆದರೆ ಚರಂಡಿ ನೀರು ನದಿಗೆ ಸೇರುತ್ತಿರುವುದರಿಂದ ನೀರು ಕಲುಷಿತಗೊಂಡಿದ್ದು ಭಕ್ತರಲ್ಲಿ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಿವೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಈ ಕುರಿತು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಅಧಿಕಾರಿಗಳು ಕೇಳಿದರೂ ಕೇಳದಂತೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಸ್ಥಳೀಯರು ಮಾಧ್ಯಮದ ಮುಂದೆ ಅಸಮಾಧಾನ ವ್ಯಕ್ತಪಡಿಸಿದರು. ಒಳಚರಂಡಿ ನೀರನ್ನು ನದಿಗೆ ಬಿಡದೆ ಬೇರೆ ಮಾರ್ಗದಲ್ಲಿ ಹರಿಸುವ ವ್ಯವಸ್ಥೆ ಮಾಡಬೇಕು. ನದಿಯನ್ನು ಮಾಲಿನ್ಯದಿಂದ ರಕ್ಷಿಸುವ ನಿಟ್ಟಿನಲ್ಲಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದರು. ಚರಂಡಿ ನೀರು ನದಿಗೆ ಸೇರುವುದನ್ನು ತಡೆಯಲು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರಿಗೆ ಸಾರ್ವಜನಿಕರು ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ. ಕಲಬುರಗಿ ಡಿಸ್ಟಿಕ್ ಅಫಜಲ್ಪುರ ತಾಲೂಕಿನ ಪವಿತ್ರ ದೇವಲ್ ಗಾಣಗಾಪುರದಂತ ಇಲ್ಲಿ ಒಳಚರಂಡಿ ವ್ಯವಸ್ಥೆ ನೋಡಿ ಭಾಳ ಹದಗೆಟ್ಟಿದೆ. ಇದಕ್ಕೆ ನಾವು ಮೇಲಾಧಿಕಾರಿಗಳಿಗೆ ನಾವು ಮನವಿ ಮೊದಲು ಕೊಟ್ಟಿದ್ದೆವು, ಹೇಳಿದ್ದೆವು ಅವರಿಗೆ. ಆದರೂ ಕೂಡ ಇದಕ್ಕೆ ವ್ಯವಸ್ಥೆ ಮಾಡ್ತಾ ಇಲ್ಲ. ಹಾಗೆ ಇದಕ್ಕೆ ನಾವು ಏನೇ ಆಗಿ ಆದಷ್ಟು ಬೇಗ ಬಂದ ಭಕ್ತಾದಿಗಳಿಗೆ ತೊಂದರೆ ಆಗ್ತದೆ, ಅದು ನಿಲ್ಲಿಸ್ಬೇಕು ನೀವು ಅಂತ ನಾವು ನಿಮಗೆ ಹೇಳ್ತೇವೆ. ಅಷ್ಟು ತೀರ್ಥದಲ್ಲಿ 8 ತೀರ್ಥ ಇದೆ. ಅದರಲ್ಲಿ ಇದು ರುದ್ರಪಾದ ತೀರ್ಥ. ಇದರಿಂದ ಈ ನೀರು ಈ ಕಾಕಡಾರತಿ 3 ಗಂಟೆ ಆಗುತ್ತೆ. ಇಲ್ಲಿಂದ ನೀರು ಒಯ್ತಾರೆ. ಅಲ್ಲಿ ಚರಂಡಿ ಇದೇ ನೀರನ್ನು ಒಯ್ದು ಪೂಜೆ ಮಾಡ್ತಿದ್ದಾರೆ. ಅದಕ್ಕೆ ಚರಂಡಿ ಬಿಡುವವರು ಇಲ್ಲೆಲ್ಲ ಅರ್ಚನೆ ಮನೆಯಂತೆ ಬರುತ್ತೆ. ಅದಕ್ಕೆ ಇದು ವ್ಯವಸ್ಥೆ ಮಾಡಿ ತಳಗಡೆ ಅದಕ್ಕೆ ಬ್ರಿಡ್ಜ್ ತಳಗಡೆ ಅದಕ್ಕೆ ವ್ಯವಸ್ಥೆ ಮಾಡೋಂಥ ವ್ಯವಸ್ಥೆ ಮಾಡಬೇಕು. 6 ವರ್ಷದಿಂದ ಇದು ಒಳ್ಳೆ ಚರಂಡಿ ನೀರು 20-25 ವರ್ಷ ಆಯಿತು. ನಾವು ಹೇಳಿದ್ದೆವು ಮೊದಲಾದರೂ ಕೂಡ ಯಾರೂ ಇದ್ರ ಮೇಲೆ ಇದನ್ನೇ ತೊಗೊಂಡಿಲ್ಲ, ಗಮನಕ್ಕೆ ತೊಗೊಂಡಿಲ್ಲ. ಗಮನ ತಗೋಬೇಕು. ಇದು ಆದಂಥ ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಮ್ಮದು ಅನಿಸಿಕೆ. ಶಾಸಕರು ಬರ್ತಾರ, ದರ್ಶನ ಮಾಡ್ತಾರ, ಹೋಗ್ತಾರ. ಇದ್ರ ಬಗ್ಗೆ ಅವರು ಅಷ್ಟ ಗಮನಕ್ಕೆ ತೊಗೊಂಡಿಲ್ಲ. ಅವರು ಇದು ಗಮನಕ್ಕೆ ತಗೋಬೇಕಂತ ಹೇಳ್ತೀವಿ. ನಾವು ದೇವಲ ಗಾಣಗಾಪುರದ ಗ್ರಾಮಸ್ಥರು. ಈ ರಸ್ತೆ ಏನಿದೆ, ಮುಖ್ಯ ರಸ್ತೆ ಅಂದರೆ ಗುಲ್ಬರ್ಗಾದಿಂದ ದೇವಸ್ಥಾನ ಗಾಣಗಾಪುರಕ್ಕೆ ಬರುವಂಥ ಮುಖ್ಯವಾದ ರಸ್ತೆ ಇದು. ಮಳೆ ಒಂದು ಈ ನದಿ ಥರ ಈ ರಸ್ತೆಯಲ್ಲೆಲ್ಲ ನೀರು ನಿಲ್ಲುತ್ತೆ. ಆದರೆ ಎಲ್ಲ ರೀತಿಯ ಅಧಿಕಾರಿಗಳು, ಆಮೇಲೆ ರಾಜಕಾರಣಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು, ನಮ್ಮ ಊರಿನ ಗ್ರಾಮಸ್ಥರು ಎಲ್ಲರೂ ಅದೇ ರಸ್ತೆಯಲ್ಲೇ ಹೇಳ್ಕೊಂತ ಆಮೇಲೆ ದ್ವಿಚಕ್ರ ವಾಹನ ಮತ್ತು ಎಲ್ಲ ರೀತಿಯ ವಾಹನಗಳು ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಬೀಳ್ತಾ ಇರ್ತಾರೆ. ಆದರೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ದಯವಿಟ್ಟು ಇದು ಬಹಳ ದೊಡ್ಡ ದೇವಸ್ಥಾನ. ಅದರಿಂದ ಆದಷ್ಟು ಬೇಗ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಸ್ವಲ್ಪ ಲಕ್ಷ್ಯ ಕೊಟ್ಟು
ಆದಷ್ಟು ಇದು ಸುಧಾರಣೆ ಮಾಡುವಂಥ ಕೆಲಸ ಮಾಡಬೇಕಂತೇಳಿ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇಲ್ಲಿ ಏನಪ್ಪ ಅಂತಂದರೆ ಸುಮಾರು 2-3 ರಾಜ್ಯಗಳಿಂದ ಭಕ್ತಾದಿಗಳು ಇಲ್ಲಿ ಬರುತ್ತಾರೆ. ಗಣಗಾಪುರ ವ್ಯವಸ್ಥೆ ಈ ಥರ ಹದಗೆಟ್ಟಿದೆ. ಒಳಚರಂಡಿ ನೀರು ನೇರವಾಗಿ ನದಿಗೆ ಹೋಗುತ್ತೆ. ಅದೇ ನದಿಯಲ್ಲಿ ಬಂದಂಥ ಭಕ್ತಾದಿಗಳು ಪ್ರತಿದಿನ ಸ್ನಾನ ಮಾಡ್ತಾರೆ. ಅವರ ರೋಗ ರುಜಿನ ಹೋಗಬೇಕಂತೇಳಿ. ಆದರೆ ಇಲ್ಲಿ ರಿವರ್ಸ್ ಆಗಿದೆ. ಬಂದಂಥ ಭಕ್ತಾದಿಗಳು ಈ ನದಿಯಲ್ಲಿ ಸ್ನಾನ ಮಾಡಿದ್ಮೇಲೆ ಅವರಿಗೆ ಉಲ್ಟಾವಾಗಿ ಮೈಯಲ್ಲಿ ತುರಿಕೆ, ಆಮೇಲೆ ತಲೆಯಲ್ಲಿ ಕೂದಲಿಗೆ ಇದಾಗುವುದು, ಉಲ್ಟಾ ತ್ರಾಸ ಆಗ್ತಾ ಇದೆ. ಇದರ ಬಗ್ಗೆ ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಅಥವಾ ತಾಲೂಕ್ ಪಂಚಾಯತಿ, ಜಿಲ್ಲಾಧಿಕಾರಿಗಳು, ಊರಿನ ಮುಖಂಡರು ಇದರ ಬಗ್ಗೆ ಯಾರು ಕಾಳಜಿ ಮಾಡ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಆದಷ್ಟು ಬೇಗ ಇದರ ಬಗ್ಗೆ ಗಮನ ಹರಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ನನ್ನ ಹೆಸರು ಶಿವಾಜಿ ಹೊನ್ನೂರ್, ದೇವಲಗಾಣಗ ಗ್ರಾಮಸ್ಥರು, ಆಟೋ ಚಾಲಕರು.